ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಬೆನ್ನಲ್ಲೇ ಮಡಿಕೇರಿಯಲ್ಲೂ ಭಾರಿ ಗಲಾಟೆಯಾಗಿದೆ. ಮುಸ್ಲಿಂ ಯುವಕರಿಂದ ಹಿಂದೂ ಕಾರ್ಯಕರ್ತನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಹಿಂದೂ ಸಂಗಮ ಯಾತ್ರೆ ವೇಳೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಬಾಗಲಕೋಟೆ ಬೆನ್ನಲ್ಲೇ ಮಡಿಕೇರಿಯಲ್ಲೂ ಕೂಡ ಭಾರಿ ಗಲಾಟೆಯಾಗಿದೆ. ಮುಸ್ಲಿಂ ಯುವಕರಿಂದ ಹಿಂದೂ ಕಾರ್ಯಕರ್ತನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಹಿಂದೂ ಸಂಗಮ ಯಾತ್ರೆ ವೇಳೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಲಾಗಿದೆ. ಹಿಂದೂ ಸಂಗಮದ ಪ್ರಚಾರವನ್ನ ಮಾಡ್ತಾ ಇದ್ದ ಗೌತಮ್ ಎನ್ನುವ ಯುವಕ ಪ್ರಚಾರವನ್ನ ಮಾಡ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ಯುವಕನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಕೊಡಗಿನ ನಾಪೋಕ್ಲು ಪರಿಸ್ಥಿತಿ. ಕಾಂಗ್ರೆಸ್ನ ಪ್ರಭಾವಿ ನಾಯಕರ ಮಕ್ಕಳಿಂದ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬಂದಿರುವಂಥದ್ದು. ಹಿಂದೂ ಕಾರ್ಯಕರ್ತನ ಮೇಲೆ ಅನ್ಯ ಕೋಮಿನ ಯುವಕರು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂತಹ ಘಟನೆ ಮಡಿಕೇರಿ ತಾಲೂಕಿನ ನಾಪೋಕ್ಲು ಗ್ರಾಮದಲ್ಲಿ ನಡೆದಿದೆ. 4 ವಿರುದ್ಧ ಈಗಾಗಲೇ ನಾಪೋಕ್ಲು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬಲ್ಲಮಾವಟಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಅಂದರೆ ಇವತ್ತು ಹಿಂದೂ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಲಾಗಿತ್ತು. ಅದರ ಅಂಗವಾಗಿ ಹಿಂದೂ ಯುವಕರು ಪಿಕಪ್ ವಾಹನ ಏನಿರುತ್ತೆ ಆ ವಾಹನದಲ್ಲಿ ಪ್ರಕಟಣೆಯನ್ನ ಮಾಡ್ತಾ ಸಾಕ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಬಂದು ಹಲ್ಲೆಯನ್ನ ಮಾಡಲಾಗಿದೆ. ಈ ವೇಳೆ ಮೈಕಿನಲ್ಲಿ ಪ್ರಕಟಣೆಯನ್ನ ಮಾಡಬಾರ್ದು ಅಂದ್ರೆ ಒಂದು ಕಾರ್ಯಕ್ರಮದ ಮಾಡ್ತಾ ಇದ್ರು. ಕಾರ್ಯಕ್ರಮದ ಡೀಟೇಲ್ಸ್ ಅನ್ನ ಕೂಡ ಹೇಳ್ತಾ ಇದ್ರು. ಯಾವಾಗ ಕಾರ್ಯಕ್ರಮ, ಯಾರ್ಯಾರು ಬರ್ತಾರೆ, ನೀವು ಕೂಡ ಭಾಗಿಯಾಗಬೇಕು ಅಂತ ಹೇಳಿ ಆ ವಾಹನದಲ್ಲಿ ಕಾರ್ಯಕ್ರಮದ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಮೈಕ್ ನಲ್ಲಿ ಅನೌನ್ಸ್ ಅನ್ನ ಮಾಡಬಾರ್ದು, ಪ್ರಕಟಣೆಯನ್ನ ಮಾಡಬಾರ್ದು ಅಂತ ಹೇಳಿ ಹಲ್ಲೆಯನ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ದೃಶ್ಯಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಆ ಯುವಕನನ್ನ ಹಾಸ್ಪಿಟಲ್ಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜನರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ 4 ವಿರುದ್ಧ ಈಗಾಗಲೇ ನಾಪೋಕ್ಲು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಓರ್ವನನ್ನ ಬಂಧಿಸಲಾಗಿದೆ. 3ವರಿಗಾಗಿ ಶೋಧ ಕೂಡ ಮುಂದುವರೆದಿದೆ. ರಾಶಿದ್ ಸಿದ್ದಿಕ್, ಸುಹೇಲ್, ನಾಫೆ ವಿರುದ್ಧ FIR ದಾಖಲಾಗಿದೆ. 4 ಪೈಕಿ ಆರೋಪಿ ಸುಹೇಲ್ ಏನಿದ್ರು ಆತನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸ್ಥಳದಲ್ಲಿ ಒಂದು ರೀತಿಯ ಬಿಗುವಿನ ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದೆ. ಸಾಕಷ್ಟು ಪೊಲೀಸರನ್ನ ಕೂಡ ಈಗಾಗಲೇ ಅಲ್ಲಿ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ನಾಪೋಕ್ಲುವಿನಲ್ಲಿ ಹಿಂದೂ ಕಾರ್ಯಕರ್ತರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಅವರನ್ನ ಆದಷ್ಟು ಬೇಗ ಬಂಧಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಏನಾದ್ರೂ ಅವ್ರನ್ನ ಬಂಧಿಸಲಿಲ್ಲ, ಅವರ ವಿರುದ್ಧ ಏನಾದ್ರೂ ಕಠಿಣ ಕ್ರಮವನ್ನ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಠಾಣೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಗಲಾಟೆ ಆಗಿಲ್ಲ. ಆದರೆ ಇವತ್ತು ನಾಪೋಕ್ಲಲ್ಲಿ ಸಂಜೆ ಸುಮಾರು 5 ಗಂಟೆ ಹೊತ್ತಿಗೆ ಅಂತ ಕಾಣುತ್ತೆ. ನಾಳೆ ಬಲ್ಲಮಾವಟಿಯಲ್ಲಿ ಕಾರ್ಯಕ್ರಮ ಇದೆ. ಅದನ್ನು ಪ್ರಚಾರ ಮಾಡಲಿಕ್ಕೆ ಮೈಕಲ್ಲಿ ಬಲ್ಲಮಾವಟಿ ಗೌತಮ್ ಅಂತ ಹೇಳುವ ಹುಡುಗ ಮತ್ತು ಅವರು ಅನೌನ್ಸ್ ಮಾಡ್ತಾ ಅಲ್ಲಿ ನಾಪೋಕ್ಲಲ್ಲಿ ಇರುವಂಥ ಪೆಟ್ರೋಲ್ ಬಂಕ್ಗೆ ಡೀಸೆಲ್ ಹಾಕೋಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಆ ನಾಪೋಕ್ಲಿನ ಪ್ರಮುಖ ಅಲ್ಲಿ ಏನೋ ಹೋಬಳಿ ಅಧ್ಯಕ್ಷ ಅಂತೆ ಆತನ ಮಗ ಇಸ್ಮಾಯಿಲ್ ಅನ್ನೋನ ಮಗ ಇನ್ನೊಬ್ಬ ಮುಸ್ಲಿಂ, ಅವನು ಕೊಟ್ಟಮಡಿ ಹಂಸ ಅಂತಲ್ಲ ಅಥವಾ ಬೇರೆ ಹಂಸನ ಒಟ್ರೆ ಹಂಸ, ಅವ್ರ ಮಗ ಇನ್ನು ಕೆಲವರು ಸೇರಿ ಏಕಾಏಕಿ ಏನು ನೀವು ಸಮಾಜ ಉತ್ಸವ ಮಾಡ್ತೀರಿ, ಅನೌನ್ಸ್ ಮಾಡ್ತೀರಿ, ಮಾಡಕ್ಕೆ ಕೊಡೋದು ಅಂತ. ದೇವರೊಳಗೆ ರಾಜ್ಯಕ್ಕೆ ಇಲ್ಲ, ನಮಗೆ ಹಿಂದೂಗಳ ರಕ್ಷಣೆ ಆಗಬೇಕು. ಎಲ್ಲರೂ ಬಂಧುಗಳೇ, ಅಲ್ಲಿಂದ ಈ ಹಿಂದೂ ಸಮಾವೇಶ ಆಗುವುದಲ್ಲದೆ ನಾಳೆ ಮುತ್ತಿಗೆ ಹಾಕಿದ ನಂತರ ಪುನಃ ಅವರನ್ನು ಅರೆಸ್ಟ್ ಮಾಡಿಲ್ಲ ಹೇಳಿದ್ರೆ ನಮ್ಮ KG ಬೊಪ್ಪನವರು ಬಂದಿದ್ದಾರೆ, ನಮ್ಮ ಸಮಸ್ತ ಸಂಘ ಪರಿವಾರದವರು ಬಂದಿದ್ದಾರೆ, ಎಲ್ಲರ VHPಯ ನಮ್ಮ ಕೊಡಗಿನ ಅಧ್ಯಕ್ಷರಾದ ರಮೇಶ್ ರವರು ಬಂದಿದ್ದಾರೆ, ಪಂಪೇಲ್ರವರು ಬಂದಿದ್ದಾರೆ, ಶರಣ್ ಪಂಪೇಲ್ರವರು ಬಂದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲು ನಮ್ಮ ಪ್ರತಿನಿಧಿ ಲೋಹಿತ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಲೋಹಿತ್, ಯಾಕಾಗಿ ಹಲ್ಲೆಯನ್ನ ಮಾಡಲಾಯಿತು, ಯಾರನ್ನೆಲ್ಲ ಬಂಧಿಸಿದ್ದಾರೆ, ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ?
ಎಸ್ ತೇಜಸ್ವಿನಿ, ಈಗಾಗಲೇ ಕೊಡಗು ಜಿಲ್ಲೆ ನಾಪೋಕ್ಲಿನಲ್ಲಿತ್ತು. ನಾಪೋಕ್ಲಿನ ಸಮೀಪ ಇರತಕ್ಕಂಥ ಬಲ್ಲಮೋಟಿ ಅನ್ನೋ ಒಂದು ಗ್ರಾಮ ಇತ್ತು. ಅಲ್ಲಿ ಇಂದು ಹಿಂದೂ ಸಂಗಮ ಅನ್ನೋ ಕಾರ್ಯಕ್ರಮ ಕೂಡ ಆಯೋಜನೆ ಆಗಿತ್ತು. ಈ ಒಂದು ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ಮಡಿಕೇರಿಯಿಂದ ಸ್ಪೀಕರ್ಗಳು ಹಾಗೂ ಬಂಟಿಂಗ್ಸ್ಗಳು ಇವುಗಳೆಲ್ಲವನ್ನ ಕೂಡ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಲ್ಲೊಂದು ಪೆಟ್ರೋಲ್ ಬಂಕ್ ಇರುತ್ತೆ. ನಾಪೋಕ್ಲಿನ ಸಮೀಪ ಒಂದು ಪೆಟ್ರೋಲ್ ಬಂಕ್ ಇರುತ್ತೆ. ಅಲ್ಲಿ ನಿಲ್ಲಿಸಿದ ಸಂದರ್ಭದಲ್ಲಿ ಅಲ್ಲಿ ಬಂದಂತಹ ಕೆಲ ಯುವಕರೇನಿದ್ದಾರೆ ಈ ಇದು ಪಿಕಪ್ ನಲ್ಲಿ ಕುಳಿತಂತಹ ಗೌತಮ್ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಈ ಹಲ್ಲೆ ಒಂದು ರೀತಿಯಲ್ಲಿ ತೀವ್ರ ಒಂದು ಆಕ್ರೋಶಕ್ಕೆ ಕಾರಣವಾಗ್ತದೆ. ಹಿಂದೂ ಕಾರ್ಯಕರ್ತನ ಮೇಲೆ ಈ ಒಂದು ಹಲ್ಲೆ ನಡೆದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶಗಳು ಕೂಡ ಕಾರಣವಾಗ್ತದೆ. ನಾಪೋಕ್ಲಿನಲ್ಲಿ 4 ಗಂಟೆಯಿಂದ ಸಂಜೆ 7-8 ಗಂಟೆವರೆಗೂ ಕೂಡ ಒಂದು ರೀತಿಯಲ್ಲಿ ಬಿಗುವಿನ ವಾತಾವರಣವಿತ್ತು. ರಸ್ತೆಯನ್ನ ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದಕ್ಕೆ ಮುಖ್ಯವಾಗಿ ಅಂದ್ರೆ 4 ಜನ ಆರೋಪಿಗಳ ವಿರುದ್ಧ ಇದೀಗ ನಾಪೋಕ್ಲು ಠಾಣೆಯಲ್ಲಿ FIR ಕೂಡ ದಾಖಲಾಗಿರುವಂತದ್ದು. ಹೀಗಾಗಿ ಅವರನ್ನ ಕೂಡಲೇ ಬಂಧಿಸಬೇಕು. ಇಂದು ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಕಡೆಗಳಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮಗಳು ಕೂಡ ಆಯೋಜನವಾಗಿರುವ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿರುವಂತದ್ದು. ಜೊತೆಗೆ ಈಗ ಮಧ್ಯಾಹ್ನ 4 ಗಂಟೆಯ ಒಳಗಾಗಿ 4 ಆರೋಪಿಗಳ FIR ಆಗಿದೆ ಅವರ ವಿರುದ್ಧ ಒಂದು ಸೂಕ್ತ ಕ್ರಮ ಕೈಗೊಳ್ಬೇಕು. ಜೊತೆಗೆ ಅವರ ಬಂಧನ ಕೂಡ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನ ಕೂಡ ಇದೀಗ ಹಿಂದೂ ಪರ ಸಂಘಟನೆಗಳು ಮಾಡಿರುವಂತದ್ದು. ಒಂದು ವೇಳೆ ಅವರ ವಿರುದ್ಧ ಕ್ರಮ ಆಗದಿದ್ದಲ್ಲಿ ಈ ನಾಪೋಕ್ಲು ಠಾಣೆಗೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನ ಕೂಡ ನೀಡಿರುವಂತದ್ದು. ಸದ್ಯ ಒಂದು ರೀತಿಯಲ್ಲಿ ಕೊಡಗು ಜಿಲ್ಲೆಯ ನಾಪೋಕ್ಲು ಬಳಿ ಒಂದು ರೀತಿಯಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದ್ರು ಕೂಡ ಪೊಲೀಸರು ಸದ್ಯದ ಮಟ್ಟಿಗೆ ಎಲ್ಲವನ್ನ ಕೂಡ ಶಾಂತಿಯುತವಾಗಿ ಎಲ್ಲ ಹತೋಟಿಗೆ ತಂದಿರುವಂತದ್ದು. ಆದ್ರೆ ಯಾವ ಕ್ಷಣದಲ್ಲಿ ಏನಾಗ್ತದೆ ಅನ್ನೋದು ಕೂಡ ಹೇಳಲು ಸಾಧ್ಯವಿಲ್ಲ. ಹಾಗಾಗಿ ಅಲ್ಲಿ ಸ್ಥಳದಲ್ಲಿ ಒಂದು ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿರುವಂತದ್ದು. ನಿನ್ನೆ ದಿನ ಹಲ್ಲೆಗೊಳಗಾದ ಗೌತಮ್ ಏನಿದ್ದಾನೆ ಆತನನ್ನ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಅಲ್ಲಿ ಚಿಕಿತ್ಸೆಯನ್ನ ನೀಡ್ತಿರುವಂತದ್ದು. ಜೊತೆಗೆ ಮಾಜಿ ಸ್ಪೀಕರ್ ಆಗಿದ್ದಂತ KG ಬೋಪಯ್ಯ ಕೂಡ ಘಟನಾ ಸ್ಥಳ ಅಂದ್ರೆ ಆತನ ಆರೋಗ್ಯವನ್ನ ಕೂಡ ವಿಚಾರವನ್ನ ಕೂಡ ಮಾಡಿರುವಂತದ್ದು. ಜೊತೆಗೆ ಈ ಒಂದು ಘಟನೆ ಇದೆ ಇದೊಂದು ಎಲ್ಲ ಒಂದ್ ಕಡೆ ಉದ್ದೇಶ ಪೂರ್ವಕವಾಗಿ ನಡೆದ ಸಂಚು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಅಲ್ಲಿ ಅಂದ್ರೆ ನಾಪೋಕ್ಲು ಭಾಗದಲ್ಲಿ ಕೆಲವೊಂದಷ್ಟು ಜನ ಇದು ಪಾರ್ಕಿಂಗ್ ವಿಚಾರಕ್ಕೆ ನಡೆದಂತಹ ಗಲಾಟೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿದ್ದಾರೆ. ಇದನ್ನ ಹಿಂದೂ ಪರ ಸಂಘಟನೆಗಳು ತಳ್ಳಿ ಹಾಕಿರುವಂತದ್ದು. ಇಲ್ಲಿ ಅಂದ್ರೆ ಸಾಕಷ್ಟು ದಿನಗಳ ಹಿಂದೆಯಿಂದ ಕೂಡ ಈ ಒಂದು ಭಾಗದಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮಗಳು ಆಯೋಜನವಾಗಿತ್ತು. ಆದ್ರೆ ಇಲ್ಲಿಯ ತನಕ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗಳು ನಡೆದಿರಲಿಲ್ಲ. ಆದ್ರೆ ಇದೀಗ ಈ ಒಂದು ಘಟನೆ ನಡೆದಿರುವಂತದ್ದು ಎಲ್ಲ ಒಂದು ರೀತಿಯಲ್ಲಿ ಉದ್ದೇಶ ಪೂರಕ ಅನ್ನೋ ಮಾತನ್ನ ಮಾಜಿ ಸ್ಪೀಕರ್ ಆಗಿರ್ಬೋದು ಜೊತೆಗೆ ಹಿಂದೂ ಪರ ಸಂಘಟನೆಗಳು ಕೂಡ ಮಾಡಿರುವಂತದ್ದು. ಸದ್ಯ ಮತ್ತೆ 4 ಗಂಟೆಯ ಒಂದು ಗಡುವನ್ನ ಕೂಡ ನೀಡಿರುವಂತದ್ದು. ಅಂದ್ರೆ ಈ ಒಂದು ಆರೋಪಿಗಳ ಬಂಧನಕ್ಕಾಗಿ. ಒಂದು ವೇಳೆ ಆರೋಪಿಗಳ ಬಂಧನ ಆಗದಿದ್ದಲ್ಲಿ ಒಂದು ರೀತಿಯಲ್ಲಿ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ತದೆ ಅನ್ನೋದು ಕೂಡ ಸದ್ಯ ಹಿಂದೂ ಪರ ಸಂಘಟನೆಗಳೇ ಹೇಳ್ಬೇಕಾಗಿರುವಂತದ್ದು. ಸದ್ಯ ಪೊಲೀಸರು ಎಲ್ಲ ರೀತಿಯ ಬಿಗಿ ಭದ್ರತೆಯನ್ನು ಕೂಡ ಸದ್ಯ ಕೈಗೊಂಡಿರುವಂತದ್ದು. ತೇಜಸ್ವಿನಿ. ಓಕೆ, ಧನ್ಯವಾದ.